ಅವರ ಬರಹಗಳಲ್ಲಿ ಬದುಕಿನ ಧ್ವನಿ ಇದೆ, ರಾಜಕೀಯದ ಒಳನೋಟ ಇದೆ, ಸಾಮಾಜಿಕ ಪಲ್ಲಟಗಳ ಮೇಲೊಂದು ಚಿಕಿತ್ಸಕ ದೃಷ್ಟಿಕೋನ ಇದೆ, ಸಾಹಿತ್ಯಿಕ ತುಡಿತವಿದೆ. ಲಾಲಿತ್ಯಪೂರ್ಣವಾದ ಅವರ ಬರಹಗಳಿಗೆ ಕಥೆಯಂತೆ ಉಜ್ಜಿಸಿಕೊಂಡು ಹೋಗುವ ಗುಣವಿದೆ. ಈ ಬರಹಗಳು 12-13 ವರ್ಷಗಳಷ್ಟು ಹಿಂದೆ ಬರೆದಿದ್ದಾದರೂ ಈಗಲೂ ತಾಜಾತನದಿಂದ ಕೂಡಿವೆ. ವಿಠಲ್ಮೂರ್ತಿ ಅವರ ಬದುಕು ಜಟ್ಕಾ ಬಂಡಿ ನಾನದರ ಸಾಹೇಬ ಕೃತಿ ಬಿಡುಗಡೆಯ ಈ ಸಮಾರಂಭದಲ್ಲಿ ನಾನು ಬಹಳ ಸಂತೋಷದಿಂದ ಪಾಲ್ಗೊಳ್ಳುತ್ತಿದ್ದೀನಿ. ಈ ಕೃತಿಯ ಪ್ರಕಟಣೆ ನನಗೆ ಹೆಚ್ಚಿನ ಖುಷಿ ಕೊಟ್ಟಿರುವುದಕ್ಕೆ ಕಾರಣ ನಮ್ಮ ಪ್ರಜಾವಾಣಿಯಲ್ಲಿ ಪ್ರಕಟಗೊಂಡಿದ್ದ ಅವರ ಆಡಳಿತದ ನೆನಪುಗಳು, ಅಂಕಣ ಬರಹಗಳ ಸಂಕಲನ ಇದಾಗಿರುವುದು. ಠೇವಣಿ ದುಡ್ಡಿಗಾಗಿ ತಡಕಾಡಿದ ಗುಂಡೂರಾವ್ ಎನ್ನುವುದು ಅವರ ಮೊದಲ ಬರಹವಾಗಿತ್ತು ಎಂದು ನೆನಪು. ಆ ಬರಹ ಪ್ರಕಟವಾದಾಗ ಆ ದಿನ ನಮಗೆ ತುಂಬ ಕರೆಗಳು ಬಂದಿದ್ದವು. ಕಚೇರಿಯಲ್ಲಿ ಸೊಗಸಾದ ರಸಪಾಕದಿಂದ ಕೂಡಿದ ಅವರ ಬರಹವನ್ನು ಹಲವಾರು ಜನ ಮೆಚ್ಚಿಕೊಂಡು ಪತ್ರಗಳನ್ನು ಕೂಡ ಬರೆದಿದ್ದರು. ಮುಂದೆ ಅವರ ಅಂಕಣ ಪ್ರಕಟವಾದಾಗಲೆಲ್ಲ ನಮಗೆ ನೂರಾರು ಓದುಗರಿಂದ ಪ್ರತಿಕ್ರಿಯೆಗಳು ಬರುತ್ತಿದ್ದವು. ಈಗ ಈ ಪುಸ್ತಕವನ್ನು ಕೈಯಲ್ಲಿ ಹಿಡಿದು ನಿಂತಾಗ ಆಗಿನ ಘಟನೆಗಳು ನೆನಪಾಗುತ್ತವೆ. ಸಾಂಸ್ಕೃತಿಕ ಲೋಕದೊಂದಿಗೆ ನಿಕಟ ಸಂಪರ್ಕ ಹೊಂದಿದ ಸರ್ಕಾರಿ ಅಧಿಕಾರಿಗಳ ಸಂಖ್ಯೆ ತುಂಬಾ ವಿರಳ ಎಂದೇ ಹೇಳಬೇಕು. ಹಾಗೆ ಚರ್ಚಿಸಿದರೆ ಸಂಸ್ಕೃತಿಗೂ ಸರ್ಕಾರಕ್ಕೂ ಏನು ಸಂಬಂಧ ಎಂಬ ಪ್ರಶ್ನೆ ಕೆಲವು ಅಧಿಕಾರಿಗಳಿಂದಲೇ ಎದುರಾದೀತು. ಇಲ್ಲಿ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವ ಇಬ್ಬರು ವ್ಯಕ್ತಿಗಳು ಈ ಮಾತಿಗೆ ಅಪವಾದವಾಗಿದ್ದಾರೆ. ಅವರಲ್ಲಿ ಕರ್ನಾಟಕ ಕಂಡ ಅತ್ಯಂತ ಸುಸಂಸ್ಕೃತ ಸಜ್ಜನ ಅಧಿಕಾರಿ ಎಂಬ ಹಿರಿಮೆಗೆ ಪಾತ್ರರಾದ ಚಿರಂಜೀವಿ ಸಿಂಗ್ ಒಬ್ಬರಾದರೆ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವ ಮತ್ತು ಕನ್ನಡದ ಸಾಂಸ್ಕೃತಿಕ ದಿಗ್ಗಜರ ಜೊತೆ ಆತ್ಮೀಯವಾಗಿ ಒಡನಾಡಿದ ವಿಠಲ್ಮೂರ್ತಿ ಮತ್ತೊಬ್ಬರು. ಚಿರಂಜೀವಿ ಸಿಂಗ್ ಅಂತವರನ್ನು ಆತ್ಮೀಯರಾಗಿ ಕಾಣುವ ವಿಠಲ್ಮೂರ್ತಿ ಅವರಲ್ಲೂ ಅಧಿಕಾರಿಗಳಲ್ಲಿ ತುಂಬಾ ಅಪರೂಪವಾಗಿರುವಂತಹ ಸಾಂಸ್ಕೃತಿಕ ಚೆಹರೆ ಇದೆ. ಶಿಲ್ಪಕಲೆಯ ಬೀಡಾದ ಬೇಲೂರಿನ ಹತ್ತಿರದ ಐರವಳ್ಳಿ ಇವರೂರು. ಕುಮಾರವ್ಯಾಸನ ಕರ್ನಾಟ ಭಾರತ ಕಥಾಮಂಜರಿಯ ಪದ್ಯಗಳನ್ನು ಶಾಲಾ ದಿನಗಳಲ್ಲಿ ಕಂಠಪಾಠ ಮಾಡುತ್ತಿದ್ದ ಕುರಿತು ಅವರೇ ಒಂದು ಕಡೆ ಬರೆದುಕೊಂಡಿದ್ದಾರೆ. ಅವರ ಸಾಂಸ್ಕೃತಿಕ ವ್ಯಕ್ತಿತ್ವ ಬೆಳೆಯಲು ಹೀಗೆ ಬಾಲ್ಯದಲ್ಲೇ ಬುನಾದಿ ಗಟ್ಟಿಗೊಂಡಿರಬೇಕು. ಸುಮಾರು 15 ವರ್ಷಗಳ ಹಿಂದೆಯ ಮಾತು. ಅಂದಿನ ನಿಕಟ ಸಹೋದ್ಯೋಗಿಯಾದ ಪದ್ಮರಾಜ್ ದಂಡಾವತಿ ಅವರೊಟ್ಟಿಗೆ ನಾನೊಮ್ಮೆ ರಾಜ್ಯದ ಪ್ರವಾಸದಲ್ಲಿದ್ದಾಗ ಪ್ರವಾಸೋದ್ಯಮಕ್ಕೆ ಸಂಬಂಧಿಸಿದ ತುಂಬಾ ಕ್ರಿಯೇಟಿವ್ ಆದ ಜಾಹೀರಾತು ಫಲಕಗಳನ್ನು ರಸ್ತೆಯ ಅಕ್ಕಪಕ್ಕದಲ್ಲಿ ಗಮನಿಸುತ್ತಿದ್ದೆ. ಅನಿಸ್ತು, ಪರವಾಗಿಲ್ಲ, ಸರ್ಕಾರವೂ ಇಷ್ಟೊಂದು ಕ್ರಿಯೇಟಿವ್ ಆಗಿ ಯೋಚಿಸುತ್ತಿದ್ದಾರಲ್ಲ ಎಂದು ನಾವು ಮಾತಾಡಿಕೊಂಡೆವು. ಕರ್ನಾಟಕ ಒಂದು ರಾಜ್ಯ ಹಲವು ಜಗತ್ತು ಎನ್ನುವಂತಹ ಆಕರ್ಷಕ ಘೋಷಣೆಗಳ ಜೊತೆಗೆ ಅತ್ಯಾಕರ್ಷಕ ಚಿತ್ರಗಳು, ವಿವರಗಳು ಅವುಗಳಲ್ಲಿದ್ದವು. ಈ ಫಲಕಗಳ ಹಿಂದಿನ ಕ್ರಿಯಾಶೀಲ ಮನಸ್ಸು ಆಗ ಪ್ರವಾಸೋದ್ಯಮ ಇಲಾಖೆಯ ಆಯುಕ್ತರಾಗಿದ್ದ ವಿಠಲ್ಮೂರ್ತಿ ಅವರದಾಗಿತ್ತು ಎಂಬ ಮಾಹಿತಿ ನಂತರ ಸಿಕ್ಕಿತು. ರಾಜ್ಯದಲ್ಲಿ ಹೋಮ್ ಸ್ಟೇ ಪರಿಕಲ್ಪನೆ ಕೂಡ ದೊಡ್ಡದಾಗಿ ಬೆಳೆಸಿದ್ದು ಅವರ ಅವಧಿಯಲ್ಲೇ ಎಂಬ ಮಾಹಿತಿಯೂ ನಂತರ ಸಿಕ್ತು ನಮಗೆ. ತಮ್ಮ ಅಂಕಣಗಳ ಗುಚ್ಛವು ಪುಸ್ತಕವಾಗಿ ಬಿಡುಗಡೆಗೊಳ್ಳುತ್ತಿರುವ ಖುಷಿಯನ್ನು ವಿಠಲ್ಮೂರ್ತಿಯವರು ಹಂಚಿಕೊಂಡಾಗ ಅವರು ಪ್ರಜಾವಾಣಿಗೆ ಬರೆಯತೊಡಗಿದ್ದು ಹೇಗೆ ಎಂಬುದನ್ನು ನೆನಪಿಸಿಕೊಳ್ಳಲು ಯತ್ನಿಸಿದೆ. ಏಕೆಂದರೆ ಅವರ ಅಂಕಣ ಬರೆದಿದ್ದು ಸುಮಾರು 12-14 ವರ್ಷಗಳ ಹಿಂದೆ. ಪ್ರಜಾವಾಣಿ ಅಂಕಣಗಳ ವ್ಯಾಪ್ತಿಯನ್ನು ಹಿಗ್ಗಿಸಬೇಕು ಎಂಬ ಆಲೋಚನೆ ಆ ದಶಕದಲ್ಲಿ ಬಲವಾಗಿ ನಮಗೆ ಕಾಡುತ್ತಿತ್ತು. ದೇಶದಲ್ಲಿ ಪ್ರಖ್ಯಾತರಾದ ಹಲವು ಅಂಕಣಕಾರರು ನಮ್ಮಲ್ಲಿ ಬರೆಯುತ್ತಿದ್ದರೂ ನಾಡಿನ ಇನ್ನಷ್ಟು ಧ್ವನಿಗಳನ್ನು ನಮ್ಮ ಪ್ರಜಾವಾಣಿ ಒಳಗೊಳ್ಳಬೇಕು ಎಂಬ ತುಡಿತ ಆಗ ನಮಗಿತ್ತು. ಆಡಳಿತದ ಅನುಭವಗಳನ್ನು ಹೇಳುವವರು, ಸಂಸ್ಕೃತಿ ಚಿಂತನೆ ನಡೆಸುವವರು, ಕನ್ನಡತನವನ್ನು ಭಿನ್ನ ನೆಲೆಗಳಿಂದ ಕಟ್ಟಿಕೊಡುವವರು ಇಂತಹ ಅಂಕಣಕಾರರಿಗಾಗಿ ತಡಕಾಡುತ್ತಿರುವಾಗ ವಿಠಲ್ಮೂರ್ತಿ ಅವರು ಏಕೆ ಆಗಬಾರದು ಎಂಬ ಪ್ರಶ್ನೆಯು ತೋರಿಬಂತು. ಈ ಪ್ರಶ್ನೆ ಬಂದಾಗ ಅವರು ಸರ್ಕಾರಿ ಹುದ್ದೆಯಿಂದ ಆಗಷ್ಟೇ ನಿವೃತ್ತರಾಗಿದ್ದರು. ಕತೆ ಹೇಳುವುದರಲ್ಲಿ ಅವರು ನಿಸ್ಸೀಮರು ಎಂಬ ಮೆಚ್ಚುಗೆ ಮಾತು ಕೇಳಿ ಬಂದಾಗ ಪದ್ಮರಾಜ್ ಅವರ ಮೂಲಕ
ವಿಠಲ್ಮೂರ್ತಿ ಅವರನ್ನು ಸಂಪರ್ಕಿಸಿದೆವು. ಅವರು ಪ್ರೀತಿಯಿಂದ ಒಪ್ಪಿದರು. 2013ರಿಂದ 14ರ ನಡುವೆ ಅವರು ಪ್ರಜಾವಾಣಿಗೆ ಬರೆದ ಅಂಕಣ ಬರಹಗಳ ಪುಸ್ತಕ ರೂಪದಲ್ಲಿ ಈಗ ತಮ್ಮ ಮುಂದೆ ಇದೆ. ಕುವೆಂಪು, ರಾಜ್ಕುಮಾರ್, ಮಲ್ಲಿಕಾರ್ಜುನ್ ಮನ್ಸೂರ್ ಸೇರಿದಂತೆ ನಾಡಿನ ಸಾಂಸ್ಕೃತಿಕ ದಿಗ್ಗಜರೊಂದಿಗೆ ತುಂಬಾ ನಿಕಟ ಸಂಪರ್ಕ ಇಟ್ಟುಕೊಂಡಿರುವ ಇಟ್ಟುಕೊಂಡಿದ್ದರು. ಸಾಹಿತ್ಯ, ಸಂಗೀತ, ಸಿನಿಮಾ, ರಂಗಭೂಮಿ ಕ್ಷೇತ್ರಗಳ ಕೆನೆಪದರು ಎನಿಸಿಕೊಂಡವರಿಗೆಲ್ಲ ಆತ್ಮೀಯರಾಗಿದ್ದವರು ಕೂಡ. ಪ್ರವಾಸೋದ್ಯಮ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗಳಲ್ಲಿ ನೆನಪಿಡುವಂತಹ ಕೆಲಸ ಮಾಡಿದವರು. ಹಾಗೆಯೇ ಬೆಳಗಾವಿಯಲ್ಲಿ ನಡೆದ ವಿಶ್ವ ಕನ್ನಡ ಸಮ್ಮೇಳನದ ವಿಶೇಷಾಧಿಕಾರಿಯಾಗಿ ಅದರ ಯಶಸ್ಸಿಗಾಗಿ ಶ್ರಮ ಸಾಕಿದವರು. ಆ ಸಮ್ಮೇಳನದಲ್ಲಿ ನಾನು ಭಾಗಿಯಾಗಿದ್ದೆ. ವಿಠಲ್ಮೂರ್ತಿಯವರ ಆಡಳಿತದ ಅನುಭವಗಳ ಆಳ ಅಗಲ ವಿಸ್ತಾರವಾಗುವುದು. ಅಂತಹ ಅನುಭವಗಳು ನಮ್ಮ ಪ್ರಜಾವಾಣಿಯ ಅಂಕಣದಲ್ಲಿ ರಸವತ್ತಾಗಿ ಮೈದಾಳಿದ್ದವು ಎಂಬುದನ್ನು ಪ್ರೀತಿಯಿಂದ ನೆನಪಿಸಿಕೊಳ್ಳುತ್ತೇನೆ. ಕೃತಿಯ ಕುರಿತು ಇಲ್ಲಿ ಅವಾಗಲೇ ಕಾಸರವಳ್ಳಿ ಅವರು ಮಾತನಾಡಿದ್ದಾರೆ. ಇನ್ನು ಮುಂದೆ ಸೀತಾರಾಮ್ ಅವರು ಮಾತನಾಡಲಿದ್ದಾರೆ. ಈ ಬರಹಗಳ ಗುಣವೈಶಿಷ್ಟ್ಯಗಳ ಕುರಿತು ಹೆಚ್ಚಿನ ಚರ್ಚೆಗೆ ನಾನು ಇಳಿಯದೆ, ನನ್ನನ್ನು ಕಾಡಿದ ಅವರ ಬರಹ ಪ್ರಾರಬ್ಧಗಳಿಗೆ ಅಂತ್ಯ ಕಾಡಿದ ಕುವೆಂಪು ಯುಗವನ್ನು ನೆನಪಿಸಿಕೊಳ್ಳುತ್ತೇನೆ. ಕೇವಲ ಹೆಸರಿನಿಂದಲೇ ಸಮುದಾಯವನ್ನು ಗುರುತಿಸಬಲ್ಲಂತಹ ನಾಮಗಳನ್ನು ಸೂಚಿಸುತ್ತಿದ್ದ ಜಾತಕ ಜೋಯಿಸರ ಜಾಣ್ಮೆಯ ಬಗ್ಗೆ ಹೇಳುವ ವಿಠಲ್ಮೂರ್ತಿಯವರು ಅಮಾನವೀಯ ಹೆಸರುಗಳಿಂದ ಒಂದು ತಲೆಮಾರು ಹೇಗೆ ಶಾಪಗ್ರಸ್ತವಾಗಿತ್ತು ಎಂಬುದನ್ನು ಅಂತಃಕರಣದಿಂದ ವಿಶ್ಲೇಷಿಸಿದ್ದಾರೆ. ಶಾಪ ವಿಮೋಚನೆ ಪಡೆಯಿತು ಎಂಬುದನ್ನು ಉದಾಹರಣೆ ಸಹಿತವಾಗಿ ವಿವರಿಸಿದ್ದಾರೆ. ಸಾಂಸ್ಕೃತಿಕವಾದ ಈ ವರ್ಗ ಪಲ್ಲಟವನ್ನು ಗುರುತಿಸಲು ಸೂಕ್ಷ್ಮ ಮನಸ್ಸಿನಿದ್ದವರೇ ಸಾಧ್ಯ. ಉಳಿದ ಚೋಮರಿಗೂ ತುಂಡು ಭೂಮಿ ಕೊಡಿ, ವೈಷಮ್ಯದ ಬೆಂಕಿಯಲ್ಲಿ ಉರಿದ ಜೀವಗಳು ಎಂಬ 2 ಬರಹಗಳು ಕೂಡ ಅವರ ಸೂಕ್ಷ್ಮ ಮನಸ್ಸಿನ ಇನ್ನಷ್ಟು ಉದಾಹರಣೆಗಳಾಗಿವೆ. ಪಟೇಲರ ಬೆಳ್ಳಿ ಲೋಟ ಬರಹವು ಅವರ ಹಾಸ್ಯ ಪ್ರಜ್ಞೆಗೆ ಸಾಕ್ಷಿ. ಜೀವನ ಪ್ರೀತಿ ಹಾಗೂ ಹಾಸ್ಯ ಪ್ರಜ್ಞೆ ಅವರ ಬರಹದ ಹೆಗ್ಗುರುತು ಎಂದು ಹೇಳಬಹುದೇನೋ. ವಿಠಲ್ಮೂರ್ತಿಯವರ ಅನುಭವಗಳು ದಕ್ಕುತ್ತಾ ಹೋದಂತೆ ಅವರೊಬ್ಬ ಮಾನವೀಯ ತುಡಿತದ ಆಡಳಿತಾಧಿಕಾರಿ ಆಗಿದ್ದರು ಎನ್ನುವುದು ನಮಗೆ ಅರ್ಥವಾಗುತ್ತದೆ. ಇಂತಹ ಅಧಿಕಾರಿಯನ್ನು ಸರ್ಕಾರ 27 ಬಾರಿ, ಹಾಗೆ ಹೇಳಿದಂಗೆ 27 ಬಾರಿ ವರ್ಗ ಮಾಡಿದಂತೆ. ಇರಲಿ, ಅವರ ಬರಹಗಳಲ್ಲಿ ಬದುಕಿನ ಬನಿ ಇದೆ, ರಾಜಕೀಯದ ಒಳನೋಟ ಇದೆ, ಸಾಮಾಜಿಕ ಪಲ್ಲಟಗಳ ಮೇಲೊಂದು ಚಿಕಿತ್ಸಕ ದೃಷ್ಟಿಕೋನ ಇದೆ, ಸಾಹಿತ್ಯಿಕ ತುಡಿತವಿದೆ. ಲಾಲಿತ್ಯಪೂರ್ಣವಾದ ಅವರ ಬರಹಗಳಿಗೆ ಕಥೆಯಂತೆ ಓದಿಸಿಕೊಂಡು ಹೋಗುವ ಗುಣವಿದೆ. ಈ ಬರಹಗಳು 12-13 ವರ್ಷಗಳಷ್ಟು ಹಿಂದೆ ಬರೆದಿದ್ದಾದರೂ ಈಗಲೂ ತಾಜಾತನದಿಂದ ಕೂಡಿವೆ, ಈ ಕಾಲಕ್ಕೂ ಸಲ್ಲುತ್ತವೆ. ಅಲ್ಲಿಗೆ ಈ ಬರಹಗಳು ಗೆದ್ದಿವೆ ಎಂದಾಯಿತು. ಈಗ ಕಾಫಿ ತೋಟದಲ್ಲಿ ಕುಳಿತಿರುವ ವಿಠಲ್ಮೂರ್ತಿಯವರ ಅನುಭವಗಳ ಘಮಲು ಮತ್ತಷ್ಟು ಪಸರಿಸಬೇಕಿದೆ. ಅವರಿಂದ ಇನ್ನಷ್ಟು ಬರಹಗಳು ಮೂಡಿ ಬರಲಿ ಎಂದು ಆಶಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ.